ಸಹಸ್ರಭಾನುಂ ಪೂರ್ಣಪ್ರಬೋಧಂ ಚ ಸುತತ್ವದೀಪಂ ಕ್ರಮಾತ್ ಗುರುಂಶ್ಚ ಪ್ರಣಮಾಮಿ ಮೂರ್ಧ್ನಾ ಅಭ್ರಮಂ ಭಂಗರಹಿತಮಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಸ್ತಾನ್ನಮಸ್ಯೈ ಗುರೂನ್ಮಮ ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಜಯತ್ಯಜೋ ಕ್ಷೀಣಸುಖಾತ್ಮಬಿಂಬಸ್ವೈಶ್ವರ್ಯಕಾಂತಿಪ್ರತತಃ ಸದೋದಿತಃ ಸ್ವಭಕ್ತಸಂತಾಪದುರಿಷ್ಟಹಂತಾ ರಾಮಾವತಾರೋ ಹರಿರೀಶಚಂದ್ರಮಾಃ. ಶ್ರೀರಾಮಚಂದ್ರ ರಥವನ್ನೇರಿ ನಗರದಿಂದ ಹೊರಕ್ಕೆ ಹೋಗ್ತಾ ಇದ್ದಾನೆ. ಅವನ ಹಿಂಬದಿಯಲ್ಲಿ ಓಡಿ ಬಂದಿದ್ದಂತಹ ವಯಸ್ಸಿನಲ್ಲಿ, ತಪಸ್ಸಿನಲ್ಲಿ, ಜ್ಞಾನದಲ್ಲಿ ವೃದ್ಧರಾಗಿರುವಂತಹ ಬ್ರಾಹ್ಮಣರು ರಾಮನನ್ನು ಕರೆದರು. ವನಕ್ಕೆ ಹೋಗಬೇಡ ಅಂತ ತಡೆದರು. ಶ್ರೀರಾಮಚಂದ್ರ ಮುಂದುವರಿತಾ ಇದ್ದ. ಆದರೂ ತಮ್ಮ ಪ್ರಯತ್ನವನ್ನು ಬಿಡದೆ ಶ್ರೀರಾಮನೇ ಇರದ ರಥವನ್ನು ಹೊತ್ತು ಮುಂದೊತ್ತಿ ಓಡ್ತಾ ಇದ್ದಂತಹ ಕುದುರೆಗಳನ್ನು ಕುರಿತೇ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ನೀವು ಒಳ್ಳೆಯ ವಂಶದಲ್ಲಿ ಹುಟ್ಟಿರತಕ್ಕಂತಹ ಕುದುರೆಗಳು, ಪ್ರಜೆಗಳ ಮೇಲೆ ವಾತ್ಸಲ್ಯವನ್ನು ತುಂಬಿದಂತಹ ಶ್ರೀರಾಮಚಂದ್ರನನ್ನು ನಮ್ಮಿಂದ ದೂರದ ಕಾಡಿಗೆ ಹೊತ್ತೊಯ್ಯಬೇಡಿ, ಮತ್ತೆ ಪುನಃ ಅವನನ್ನು ಮರಳಿ ಕರೆತನ್ನಿ, ಹೀಗೆ ಅಂತ ಹೇಳಿಕೊಂಡು ಆ ಕುದುರೆಗಳಲ್ಲೂ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಈ ವಿಪ್ರರ ಪ್ರವೃತ್ತಿಯನ್ನು ಕಂಡಂತಹ, ವೃದ್ಧರ ಪ್ರವೃತ್ತಿಯನ್ನು ಕಂಡಂತಹ ಶ್ರೀರಾಮಚಂದ್ರ ದಯಾಪರನಾಗಿರುವವನು ಹಿಂಬದಿಯಿಂದ ಓಡಿ ಬರ್ತಾ ಇರುವಂತಹ ಬ್ರಾಹ್ಮಣರನ್ನು ಕಂಡು ಇನ್ನು ಮುಂದೆ ರಥದಲ್ಲಿ ಕುಳಿತು ಸಾಗಲು ಸಾಧ್ಯವಾಗದೆ ರಥದಿಂದ ಕೆಳಗಿಳಿದ. ಅವೇಕ್ಷ್ಯ ಸಹಸಾರಾಮೋ ರಥಾದವತಾರಃ ಪದ್ಭ್ಯಾಮೇವ ಜಗಾಮಾಹ ಸಸೀತ ಸಹ ಲಕ್ಷ್ಮಣಃ. ಸೀತಾದೇವಿಯಿಂದ ಲಕ್ಷ್ಮಣನಿಂದ ಒಡಗೂಡಿಕೊಂಡು ಅವರೆಲ್ಲರ ಜೊತೆಗೆ ಕೂಡಿಕೊಂಡೇ ಶ್ರೀರಾಮಚಂದ್ರ ಮುಂದುವರಿತಾ ಇದ್ದಾನೆ. ಯಾಕೆ? ನಶಶಾಕ ಘೃಣಾಚಕ್ಷು ಪರಿಮೋಕ್ತುಂ ರಥೇನ ಸಹ. ಇವರೆಲ್ಲ ವೃದ್ಧರು ಹಿಂಬದಿಯಿಂದ ನಡ್ಕೊಂಡು ಬರ್ತಾ ಇದ್ದಾರೆ. ತಾನು ಮಾತ್ರ ರಥದಲ್ಲಿ ಕುಳಿತು ಮುಂದೊತ್ತಿ ಓಡಿ ಹೋಗ್ತೇನೆ ಏನು ಅನ್ನುವಂತಹದ್ದು ಶ್ರೀರಾಮನಿಗೆ ಸಾಧ್ಯವಾಗುವಂತಹ ಮಾತಲ್ಲ. ಶ್ರೀರಾಮಚಂದ್ರ ರಥದಿಂದ ಕೆಳಗಿಳಿದವ ಮತ್ತೆ ಊರಿಗೆ ಮರಳ್ತಾನೆ ಅಂತ ಭಾವಿಸಿದ್ದವರು ಅವನ ಹೆಜ್ಜೆಗಳು ಮತ್ತೆ ಕಾಡಿನತ್ತಲೇ ಹೋಗ್ತಾ ಇದ್ದಾವೆ. ಅದನ್ನು ಕಂಡು ಅವರೆಲ್ಲ ಸಂಭ್ರಾಂತರಾಗಿದ್ದಾರೆ. ಗಚ್ಚಂತಮೇವ ತಂ ದೃಷ್ಟ್ವಾ ರಾಮಂ ಸಂಭ್ರಾಂತ ಮಾನಸಾಃ ಊಚುಃ ಪರಮಸಂತಪ್ತಾಃ ರಾಮಂ ವಾಕ್ಯಮಿದಂ ದ್ವಿಜಾಃ. ಕಾಡಿನತ್ತಲೇ ಹೆಜ್ಜೆ ಹಾಕಿ ಮುಂದುವರಿತಾ ಇರತಕ್ಕಂತಹ ರಾಮಚಂದ್ರನನ್ನು ಕಂಡು ಆ ಬ್ರಾಹ್ಮಣರೆಲ್ಲ ಅಂದರು, ಬ್ರಾಹ್ಮಣ್ಯಂ ಕೃತ್ಸ್ನಮೇತತ್ವಾಂ ಬ್ರಹ್ಮಣ್ಯಮನುಗಚ್ಚತಿ ದ್ವಿಜಸ್ಕಂಧಾಧಿರೂಢಾ ತ್ವಾಂ ಅಗ್ನಯಃ ಅಪಿ ಅನುಯಾಂತ್ವಮಿ ವಾಜಪೇಯ ಸಮುತ್ಥಾನಿ ಛತ್ರಾಣ್ಯೇತಾನಿ ಪಶ್ಯನಃ ಪೃಷ್ಠತೋ ಅನುಪ್ರಯಾತಾನಿ ಮೇಘಾನಿವ ಜಲಾತ್ಯಯೇ. ನಾವು ನಿಮ್ಮನ್ನು ಅನುಸರಿಸಿಕೊಂಡು ಬರ್ತೇವೆ. ಇವರೆಲ್ಲ ಅಗ್ನಿಹೋತ್ರಿಗಳು, ನಿತ್ಯಾಗ್ನಿಹೋತ್ರಿಗಳು. ತಮ್ಮ ತಮ್ಮ ಅಗ್ನಿಯನ್ನು ಹೆಗಲ ಮೇಲೆ ಹೊತ್ತುಕೊಂಡು ತಾವು ವನವಾಸಕ್ಕೆ ಸಿದ್ಧರಾಗಿ ಶ್ರೀರಾಮಚಂದ್ರ ಹಿಂಬದಿಯಲ್ಲಿ ಹೊರಟು ಬರ್ತಿದ್ದಾರೆ. ನಡುನಿತ್ಯ ಮೇಲೆ ಸೂರ್ಯನ ಕಿರಣಗಳು ರಾಮಚಂದ್ರನ ಮೇಲೆ ಹೊಡೆಯುತ್ತಾ ಇದ್ದಾವೆ. ಇಷ್ಟು ಹೊತ್ತು ರಥವನ್ನೇರಿ ಕುಳಿತಿದ್ದ. ಬಿಸಿಲ ಬಾಧೆ ಅವನಿಗೆ ತಾಗ್ತಾ ಇರಲಿಲ್ಲ. ಆದರೆ ಈ ಬ್ರಾಹ್ಮಣರೆಲ್ಲರ ಪ್ರಾರ್ಥನೆ ಮೇರೆಗೆ ಶ್ರೀರಾಮಚಂದ್ರ ರಥದಿಂದ ಕೆಳಗಿಳಿದಿದ್ದಾನೆ. ಬ್ರಾಹ್ಮಣರು ಇದನ್ನು ಕಾಣ್ತಾ ಇದ್ದಾರೆ. ನಮ್ಮಿಂದಾಗಿ ಶ್ರೀರಾಮಚಂದ್ರ ಇವತ್ತು ಈ ಬಿಸಿಲಿನಲ್ಲಿ ನಡೆಯುವಂತಾಗಿದೆ ಅಂತ ಭಾವಿಸಿ ಅಂತ ಇದ್ದಾರೆ.
ಶ್ರೀರಾಮಚಂದ್ರ, ನಾವೆಲ್ಲ ವಾಜಪೇಯ ಯಾಗವನ್ನು ಮಾಡಿದವರು. ವಾಜಪೇಯ ಯಾಗವನ್ನು ಮಾಡಿದಂತಹವರ ಜೊತೆಗೆ ಅದರ ಸಂಕೇತವಾಗಿ, ಗೌರವದ ಸಂಕೇತವಾಗಿ ಛತ್ರ ಅವರಿಗಿರತ್ತೆ, ಶ್ವೇತ ಛತ್ರ ಇರತ್ತೆ. ಅವರಂತ ಇದ್ದಾರೆ, ಇದೋ ನಮಗಿದು, ಇನ್ನು ನಮಗೆ ಬೇಡ, ಈ ಛತ್ರದ ಅಡಿಯಲ್ಲಿ ನೀನು ಮುಂದುವರಿಬೇಕು ಅಂತ ಹೇಳಿಕೊಂಡು ಅರಮನೆಯ ಗೌರವದ ಸಂಕೇತವಾಗಿರತಕ್ಕಂತಹ ಛತ್ರಚಾಮರಗಳನ್ನೆಲ್ಲ ತೊರೆದು ಬಂದಂತಹ ಶ್ರೀರಾಮಚಂದ್ರನಿಗೆ ತಮ್ಮ ಯಾಗದ ಸಂಕೇತವಾಗಿರತಕ್ಕಂತಹ, ತಮ್ಮ ಸಾಧನೆಯ ಸಂಕೇತವಾಗಿರತಕ್ಕಂತಹ ಛತ್ರವನ್ನು ಶ್ರೀರಾಮಚಂದ್ರನಿಗೆ ಹಿಡಿದಿದ್ದಾರೆ. ಏಭಿಶ್ಛಾಯಾಂ ಕರಿಷ್ಯಾಮಃ, ಈ ಛತ್ರಗಳ ಮೂಲಕ ನಾವು ನಿನಗೆ ನೆರಳನ್ನಿಡ್ತೇವೆ. ಸ್ವೈಶ್ಛತ್ರೈ ವಾಜಪೇಯಕೈ ಅಂತ ಇದ್ದಾರೆ. ಇಷ್ಟು ದಿವಸ ನಾವು ವೇದಾಧ್ಯಯನ ಮಾಡಬೇಕು, ಶಾಸ್ತ್ರಾಧ್ಯಯನ ಮಾಡಬೇಕು, ಅದರಂತೆ ಆ ಯಜ್ಞಯಾಗಗಳಲ್ಲಿ ತೊಡಗಿಸಿಕೊಳ್ಬೇಕು ಅಂತ ಬುದ್ಧಿಯನ್ನು ಮಾಡಿಕೊಂಡಿದ್ವಿ, ಮನಸ್ಸು ಮಾಡಿದ್ವಿ. ಅಂತಹ ನಮ್ಮ ಮನಸ್ಸು ಇವತ್ತು ನಿನ್ನೊಂದಿಗೆ ವನವಾಸವನ್ನು ಮಾಡಬೇಕು ಅಂತ ಬಯಸ್ತಾ ಇದೆ. ನೀನು ಕಾಡಿಗೆ ಹೊರಟು ಹೋಗೋದಿದ್ದರೆ ನಿನ್ನ ಹಿಂಬದಿಯಲ್ಲಿ ನಾವೂ ಬರ್ತೇವೆ. ನಾವು ಬರಬಾರದು ಅನ್ನೋದು ನಿನ್ನ ಬಯಕೆ ಹೌದಂತಾದದ್ದಾಗಿದ್ದರೆ ನೀನು ಕೂಡ ಕಾಡಿಗೆ ಹೋಗಬಾರದು. ತ್ವಯಿ ಧರ್ಮವ್ಯಪೇಕ್ಷೇತು ಕಿಂ ಸ್ಯಾತ್ ಧರ್ಮಪದೇ ಸ್ಥಿತಂ. ನೀನೇ ಈ ರೀತಿ ಪ್ರಜೆಗಳಾಗಿರುವ ನಮ್ಮೆಲ್ಲರೂ ಕೂಡ ತೊರೆದು ಕಾಡಿಗೆ ಹೋಗ್ತಿಂತಂದರೆ ಇದು ಧಾರ್ಮಿಕ ನಡೆ ಅಲ್ಲ. ನೀನೇ ಧರ್ಮದ ನಡೆಯನ್ನು ತಪ್ಪಿದಿಂತಂದರೆ ಲೋಕ ಇನ್ನೆಲ್ಲಿತಾನೇ ಧರ್ಮದ ಪಥದಲ್ಲಿ ನಡೆದೀತು. ಯಾಚಿತೋನೋ ನಿವರ್ತಸ್ವ ಹಂಸಶುಕ್ಲ ಶಿರೋರುಹೈ ಶಿರೋಭಿ ನಿಭೃತಾಚಾರ ಮಹೀಪತನ ಪಾಂಸಲೈ. ಅವರೆಲ್ಲ ಶ್ರೀರಾಮಚಂದ್ರನಿಗೆ ಬಗ್ಗಿ ನಮಸ್ಕರಿಸಿ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ. ನೆಲಕ್ಕೆ ಬಗ್ಗಿ ನಮಸ್ಕರಿಸುವ ಹೊತ್ತಿಗೆ ಅವರ ತಲೆಯಲ್ಲಿ ಇರತಕ್ಕಂಥ ಜಟೆಗಳೆಲ್ಲವೂ ಕೂಡ ಆ ಧೂಳಿನಿಂದ ಮಿಶ್ರಿತವಾಗಿದ್ದಾವೆ. ಮತ್ತೆ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ. ಬಹೂನಾಂ ವಿತತಾಃ ಯಜ್ಞಾಃ ದ್ವಿಜಾನಾಂ ಯೇ ಇಹಾಗತಾಃ ತೇಷಾಂ ಸಮಾಪ್ತಿರಾಯತ್ತ ತವ ವತ್ಸ ನಿವರ್ತನೆ. ಅನೇಕ ಮಂದಿ ಬಗೆ ಬಗೆಯ ಯಜ್ಞಗಳಲ್ಲಿ, ಯಾಗಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಆ ಯಾಗದ ಪರಿಸಮಾಪ್ತಿ ಅದು ನಿನ್ನ ದರ್ಶನದೊಂದಿಗೆ ಆಗಬೇಕು ಅಂತ ಬಯಸಿದ್ದಾರೆ. ನೀನಿವಾಗ ಕಾಡಿಗೆ ಹೊರಟು ಹೋದಿ ಅಂತಂದರೆ ಮತ್ತೆ ಆ ಯಾಗದ ಪರಿಸಮಾಪ್ತಿ ಅದು ನಿನ್ನ ಆಗಮನದಿಂದಲೇ ಆಗಬೇಕು. ಅದಕ್ಕೋಸ್ಕರ ನಾವು ಆ ದಿನವನ್ನು ನಿರೀಕ್ಷೆ ಮಾಡ್ತಾ ಕೊಡ್ತೀವಿ. ಭಕ್ತಿಮಂತೇಹ ಭೂತಾನಿ ಜಂಗಮಾ ಜಂಗಮಾನಿ ಚ ಯಾಚಮಾನೇಷು ತೇಷು ತ್ವಂ ಭಕ್ತಿಂ ಭಕ್ತೇಷು ದರ್ಶಯ. ಶ್ರೀರಾಮಚಂದ್ರ, ನೀನು ಕಾಡಿಗೆ ಹೋಗಬಾರದು, ಊರೊಳಗೇನೆ ಉಳ್ಕೊಳ್ಬೇಕು ಅನ್ನೋದು ಕೇವಲ ನಮ್ಮ ಮಾನವರ ಬಯಕೆ ಅಲ್ಲ. ಸ್ಥಾವರ ಜಂಗಮಾತ್ಮಕವಾಗಿರತಕ್ಕಂತಹ ಸಮಸ್ತ ಪ್ರಾಣಿಗಳು ಕೂಡ ನಿನ್ನ ಇರವನ್ನು ಬಯಸ್ತಾ ಇದ್ದಾವೆ. ನಾವೆಲ್ಲ ಹೀಗೆ ಪರಿಪರಿಯಲ್ಲಿ ಪ್ರಾರ್ಥಿಸ್ಕೋತಾ ಇದ್ದೇವೆ. ನಮ್ಮ ಪ್ರಾರ್ಥನೆಗೆ ಒಂದಿಷ್ಟು ಮನಸ್ಸು ಕೊಡು. ಅನುಗಂತು ಅಶಕ್ತಾಸ್ತ್ವಾಂ ಮೂಲೈ ಉದ್ಧತ ವೇಗಿನಃ ಉನ್ನತ ವಾಯುವೇಗೇನ ವಿಕ್ರೋಶಂತೀವ ಪಾದಪಾಹ. ನಾವೇನೋ ಮಾನವರು ನಿನ್ನನ್ನು ಅನುಸರಿಸಿಕೊಂಡು ಬರ್ತಾ ಇದ್ದೇವೆ. ಆ ವೃಕ್ಷಗಳನ್ನೊಮ್ಮೆ ನೋಡು, ಅವುಗಳ ಬೇರು ನೆಲದಲ್ಲಿ ಹೂತು ಹೋಗಿದೆ ಎಂಬ ಕಾರಣಕ್ಕೋಸ್ಕರ ಅವು ನಿಂತಲ್ಲಿಂದ ಎದ್ದು ನಡೆದು ಮುಂದೆ ಬರುವಂತಿಲ್ಲ. ಆದರೆ ಅವುಗಳ ಟೊಂಗೆಯನ್ನೊಮ್ಮೆ ನೋಡು, ಆ ಗಾಳಿಯ ರಭಸಕ್ಕೆ ಹೊಯ್ದಾಡ್ತಾ ಶ್ರೀರಾಮಚಂದ್ರ ನೀನು ಮುಂದೆ ಹೋಗಬೇಡ, ಕಾಡಿಗೆ ಹೋಗಬೇಡ ಅಂತ ಹೇಳಿಕೊಂಡು ಅವು ಕೂಡ ನಿನ್ನನ್ನು ತಡೆಯುತ್ತಾ ಇದ್ದಾವೆ. ನಿಶ್ಚೇಷ್ಟಾಹಾರ ಸಂಚಾರಾ ವೃಕ್ಷೈಕ ಸ್ಥಾನ ನಿಶ್ಚಿತಾ ಪಕ್ಷಿಣೋಪಿ ಪ್ರಯಾಜಂತೆ ಸರ್ವಭೂತ ಅನುಕಂಪಿನಂ. ಆ ವೃಕ್ಷಗಳಲ್ಲಿರತಕ್ಕಂತಹ ಪಕ್ಷಿಗಳನ್ನು ನೋಡು. ನಿಶ್ಚೇಷ್ಟಾಹಾರ ಸಂಚಾರಾ, ಆ ಮರದ ಮೇಲೆ ಕುಳಿತಿರತಕ್ಕಂತಹ ಹಕ್ಕಿಗಳು ಮುಂದೊತ್ತಿ ಹಾರಿ ಹೋಗದೆ, ಆಹಾರವನ್ನು ಬಯಸಿ ಹೋಗದೆ, ಸಂಚಾರವನ್ನು ಕಡಿದುಕೊಂಡು ಆ ಮರದ ಮೇಲೇ ಕುಳಿತುಕೊಂಡು ಕೂಗ್ತಾ ಇದ್ದಾವೆ. ಏಕೆ ಗೊತ್ತೇನು? ಅವು ಕೂಡ ಶ್ರೀರಾಮಚಂದ್ರ ನೀನು ಕಾಡಿಗೆ ಹೋಗಬೇಡ ಅಂತ ಹೇಳಿಕೊಂಡು
ಸರ್ವಭೂತಗಳ ಮೇಲೆ ಅನುಕಂಪೆಯನ್ನು ಹೊಂದಿರುವಂತಹ ನಿನ್ನನ್ನು ಈ ಪರಿಯಲ್ಲಿ ಪ್ರಾರ್ಥಿಸ್ತಾ ಇದ್ದಾವೆ. ಈ ರೀತಿ ಆ ಬ್ರಾಹ್ಮಣರೆಲ್ಲ ಶ್ರೀರಾಮಚಂದ್ರನನ್ನು ಪರಿಪರಿಯಲ್ಲಿ ಪ್ರಾರ್ಥಿಸ್ಕೋತಾ ಇದ್ದಾರೆ. ಅಷ್ಟು ಹೊತ್ತಿಗೆ ಶ್ರೀರಾಮಚಂದ್ರ ಏನು ಹೆಜ್ಜೆ ಹಾಕ್ಕೊಂಡು ಅವರೆಲ್ಲರೊಂದಿಗೆ ಮುನ್ನಡೀತಾ ಇದ್ದಾನೆ. ದದೃಶೇ ತಮಸಾ ತತ್ರ ವಾರಯಂತೀವ ರಾಘವಂ. ಮುಂದಕ್ಕೆ ಹೋಗ್ತಾ ಇರುವಾಗ ತಮಸಾ ನದಿ ಎದುರಿಗೆ ಬಂದಿದೆ. ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾ ಇದ್ದಾರೆ, ಶ್ರೀರಾಮಚಂದ್ರನನ್ನು ತಡೀತಾ ಇದ್ದದ್ದು ಕೇವಲ ಮಾನವರು ಮಾತ್ರ ಅಲ್ಲ, ವೃಕ್ಷಗಳು ಮಾತ್ರ ಅಲ್ಲ, ಪಕ್ಷಿಗಳು ಮಾತ್ರ ಅಲ್ಲ, ಆ ಹರಿಯುವ ನದಿಯೂ ಕೂಡ ಅಡ್ಡಲಾಗಿ ಹರಿತಾ, ಶ್ರೀರಾಮಚಂದ್ರ ನೀನು ಮುಂದೆ ಹೋಗಬಾರ್ದು, ನೀನು ರಾಜ್ಯದಲ್ಲೇ ಉಳ್ಕೋಬೇಕು ಅಂತ ಹೇಳಿಕೊಂಡು ರಾಮನು ತಡೀತಾ ಇದೆಯೋ ಎಂಬಂತೆ ಆ ತಮಸಾ ನದಿಯೂ ಕೂಡ ರಾಮನ ದಾರಿಗೆ ಅಡ್ಡವಾಗಿ ಹರಿತಾ ಇತ್ತು. ಅಷ್ಟು ಹೊತ್ತಿಗೆ ರಥವನ್ನೇರಿಕೊಂಡು ಬಂದಿದ್ದಂತಹ ಸುಮಂತ್ರ ರಥಾದ್ ವಿಮುಚ್ಯ ಶ್ರಾಂತಾನ್ ಹಯಾನ್ ಸಂಪರಿವರ್ತ್ಯ ಶೀಘ್ರಂ ಪೀತೋದಕಾನ್ ತೋಯ ಪರಿಪ್ಲುತಾಂಗಾನ್ ಆಚಾರ್ಯದ್ವೈ ತಮಸಾ ವಿದೂರೆ. ಆವತ್ತಿನ ಪ್ರಯಾಣವನ್ನು ಕೊನೆಗೊಳಿಸ್ತಾ ಇದ್ದಾರೆ. ಆ ರಥಕ್ಕೆ ಹೂಡಿದಂತಹ ಕುದುರೆಗಳನ್ನು ಸುಮಂತ್ರ ಬಿಚ್ಚಿ ಬಳಲಿದ್ದಾವೆ. ಬಳಲಿರುವಂತಹ ಕುದುರೆಗಳಿಗೆ ನೀರನ್ನು ಕುಡಿಸಿದ, ಬಹುವಾಗಿರತಕ್ಕಂತಹ ಮೇವನ್ನು ನೀಡಿದ, ಅವುಗಳನ್ನು ವಿಶ್ರಾಂತಿಗಾಗಿ ಬಿಟ್ಟ. ತತಸ್ತು ತಮಸಾ ತೀರಂ ರಮ್ಯಮಾಶ್ರಿತ್ಯ ರಾಘವ ಸೀತಾ ಮುದ್ವೀಕ್ಷ್ಯ ಸೌಮಿತ್ರಿಂ ಇದಂ ವಚನಮಬ್ರವೀತ್. ಶ್ರೀರಾಮಚಂದ್ರ ಹೀಗೆ ತಮಸಾ ತೀರಕ್ಕೆ ಬಂದವನು ಅಂದಿನ ಪ್ರಯಾಣವನ್ನು ಕೊನೆಗೊಳಿಸಿ ಸೀತೆಯನ್ನು ನೋಡಿಕೊಂಡು ಸೌಮಿತ್ರಿ ಬಳಿಯಲ್ಲಿ ಈ ಮಾತನ್ನು ಹೇಳ್ತಾ ಇದ್ದಾನೆ. ಇಯ ಮಧ್ಯ ನಿಶಾಪೂರ್ವ ಸೌಮಿತ್ರೇ ಪ್ರಹಿತಾವನಂ ವನವಾಸಸ್ಯ ಭದ್ರಂತೆ ನಚೋತ್ಕಂಠಿತಮರ್ಹತಿ ಪಶ್ಯ ಶೂನ್ಯಾನ್ಯರಣ್ಯಾನಿ ರುದಂತೀವ ಸಮಂತತಃ ಯಥಾ ನಿಲಯ ಮಾಯದ್ಭಿ ನಿಲೀನಾನಿ ಮೃಗದ್ವಿಜೈ. ಲಕ್ಷ್ಮಣ, ಮುಂದಿರತಕ್ಕಂತಹ ಕಾಡನ್ನು ನೋಡು, ಶೂನ್ಯವಾಗಿರತಕ್ಕಂತಹ ಅರಣ್ಯ, ಅಲ್ಲಿರತಕ್ಕಂತಹ ಪ್ರಾಣಿ ಪಕ್ಷಿಗಳು ಕೂಡ ನಮ್ಮನ್ನು ತಡಿತಾ ಇದ್ದಾವೋ ಎಂಬಂತೆ ಅವುಗಳ ಕೂಗು ಕೇಳಿ ಬರ್ತಾ ಇದೆ. ಆ ಕಡೆ ಹಿಂತಿರುಗಿ ನೋಡಿದಂತಾದರೆ ಅಯೋಧ್ಯೆಯ ಕುರಿತು ವಿಚಾರ ಮಾಡಿದಾಗ ಅದ್ಯಾಯೋಧ್ಯಾತು ನಗರಿ ರಾಜಧಾನಿ ಪಿತುರ್ಮಮ ಸಸ್ತ್ರೀ ಪುಂಸಾಗತಾನಸ್ಮಾನ್ ಶೋಚಿಷ್ಯತಿ ನ ಸಂಶಯ. ನಗರದೊಳಗೆ ಎಲ್ಲ ಪುರುಷರು ಸ್ತ್ರೀಯರು ನಮ್ಮ ತಂದೆ ತಾಯಿಯಂದಿರೊಡಗೂಡಿಕೊಂಡು ನಾವು ಕಾಡು ಯಾತ್ರೆಯನ್ನು ಕೈಗೊಂಡುದಕ್ಕೋಸ್ಕರ ಪರಿಪರಿಯಲ್ಲಿ ಅಳ್ತಾ ಇರ್ತಾರೆ. ಅನುರಕ್ತಾ ಹಿ ಮನುಜಾ ರಾಜಾನಂ ಬಹುಭಿರ್ಗುಣೈ ತ್ವಾಂ ಚ ಮಾಂ ಚ ನರವ್ಯಾಘ್ರ ಶತ್ರುಘ್ನ ಭರತೌ ತಥಾ ಪಿತರಂಚ ಅನುಶೋಚಾಮಿ ಮಾತರಂಚ ಯಶಸ್ವಿನೀಂ ಅಭಿನಾಂಧೌ ಭವೇತಾಂ ನೌ ರುದಂತೌ ತಾವಭೀಕ್ಷ್ಣಶಃ. ಪ್ರಜೆಗಳೆಲ್ಲರೂ ಕೂಡ ರಾಜರ ಮೇಲೆ ಇಂತಹ ಪ್ರೀತಿಯನ್ನು ಇಟ್ಟವರಿದ್ದಾರೆ. ಹಾಗಾಗಿ ಅರಮನೆಯಲ್ಲಿ ಇಂತಹ ಒಂದು ಪ್ರಸಂಗ ನಡೆದಿದೆ ಅಂದಾಗ ಪ್ರಜೆಗಳೆಲ್ಲರೂ ದುಃಖಿಸ್ತಾ ಇದ್ದಾರೆ. ಆ ದಶರಥ ಮಹಾರಾಜರು, ತಾಯಿ ಕೌಸಲ್ಯಾದೇವಿ, ಸುಮಿತ್ರಾದೇವಿ ನಮ್ಮ ಮೇಲಿನ ಆ ಕಾಳಜಿಯಿಂದಾಗಿ ದುಃಖಿಸ್ತಾ ಕಣ್ಣೀರನ್ನು ಹರಿಸ್ತಾ ಇರ್ತಾರೆ. ಹರಿಯುವ ಕಣ್ಣೀರಿನ ಕೋಡಿಯಿಂದಾಗಿ ಕಣ್ಣು ಮಂಜಾಗಿರುತ್ತೆ. ತಂದೆ ತಾಯಂದಿರ ಯೋಗಕ್ಷೇಮ ಇನ್ನು ಮುಂದೆ ಹೇಗೆ? ಶ್ರೀರಾಮಚಂದ್ರ ಲಕ್ಷ್ಮಣನಿಗಂತ ಇದ್ದಾನೆ, ಭರತ ಖಲು ಧರ್ಮಾತ್ಮ ಪಿತರಂ ಮಾತರಂಚಮೇ ಧರ್ಮಾರ್ಥ ಕಾಮ ಸಹಿತೈ ವಾಕ್ಯೈ ಆಶ್ವಾಸಯಿಷ್ಯತಿ. ಭರತ ಬರ್ತಾನೆ, ಪಟ್ಟಾಭಿಷಿಕ್ತನಾಗ್ತಾನೆ. ಭರತ ಒಳ್ಳೆಯ ಧರ್ಮನಿಷ್ಠನಿದ್ದಾನೆ. ಹಾಗಾಗಿ ಧರ್ಮ ಅರ್ಥ ಕಾಮ ಸಹಿತೈ ವಾಕ್ಯೈ, ಒಳ್ಳೆಯ ವಾಕ್ಯಗಳಿಂದ
ಪುರುಷಾರ್ಥಪ್ರದವಾಗಿರತಕ್ಕಂತಹ ಮಾತುಗಳಿಂದ ನಮ್ಮ ತಂದೆ ತಾಯಿಂದಿರನ್ನು ಅವಶ್ಯವಾಗಿ ಭರತ ಸಮಾಧಾನ ಪಡಿಸ್ತಾನೆ. ಭರತಸ್ಯ ಆಂಧ್ರಶಂಸತ್ವಂ ಸಂಚಿಂತ್ಯಾಹಂ ಪುನಃ ಪುನಃ ನಾನು ಶೋಚಾಮಿ ಪಿತರಂ ಮಾತರಂ ಚ ಮಹಾಭುಜ. ತಂದೆ ತಾಯಿಂದಿರನ್ನು ಬಿಟ್ಟು ಬಂದುದಕ್ಕೋಸ್ಕರ ಅವರ ಯೋಗಕ್ಷೇಮದ ಜವಾಬ್ದಾರಿಯ ಕುರಿತಾಗಿ ವಾಸ್ತವದಲ್ಲಿ ಚಿಂತಿಸಬೇಕಿತ್ತು. ಆದರೆ ಇವತ್ತು ನನಗಂತಹ ಚಿಂತೆ ಇಲ್ಲ. ಯಾಕೆ? ಭರತನಲ್ಲಿರತಕ್ಕಂತಹ ಸದ್ಗುಣಗಳು ಅಂತಹವು. ತಂದೆ ತಾಯಂದಿರನ್ನು ಉತ್ತಮವಾದ ರೀತಿಯಲ್ಲಿ ಅವನು ಪೋಷಿಸ್ತಾನೆ. ಹಾಗಾಗಿ ತಂದೆ ತಾಯಂದಿರ ಕುರಿತಾಗಿ ನನ್ನ ದುಃಖ ಅದು ದೂರ ಆಗಿದೆ. ಮುಂದೇನು ಮಾಡಬೇಕಾದದ್ದು? ತ್ವಯಾ ಕಾರ್ಯಂ ನರವ್ಯಾಘ್ರ ಮಾಮನೂವ್ರಜತಾ ಕೃತಂ ಅನ್ವೇಷ್ಟವ್ಯಾ ಹಿ ವೈದೇಕ್ಯ ರಕ್ಷಣಾರ್ಥಂ ಸಹಾಯತ. ಲಕ್ಷ್ಮಣ, ಭರತ ಶತ್ರುಘ್ನರು ನಮ್ಮ ತಂದೆ ತಾಯಂದಿರ ಯೋಗಕ್ಷೇಮವನ್ನು ನೋಡ್ಕೋತಾರೆ. ಜೊತೆಗಿರತಕ್ಕಂತಹ ನೀನು ವನವಾಸದಲ್ಲಿ ಸೀತಾದೇವಿಯ ರಕ್ಷಣೆಯ ಜವಾಬ್ದಾರಿಯನ್ನು ನೀನು ಹೊರಬೇಕು. ಅದ್ಭಿರೇವ ಹಿ ಸೌಮಿತ್ರೇ ವತ್ಸ್ಯಾಮ್ಯದ್ಯ ನಿಶಾಮಿಮಾಂ ಏತದ್ಧಿ ರೋಚತೆ ಮಹ್ಯಂ ವನ್ಯೇಪಿ ವಿವಿಧೇ ಸತಿ. ಇಂದು ರಾತ್ರಿಯ ಆಹಾರ ಸ್ವೀಕಾರ ಆಗಬೇಕು. ಅದಕ್ಕೋಸ್ಕರ ಬಗೆ ಬಗೆಯ ಹಣ್ಣು ಹಂಪಲುಗಳು ಅಲ್ಲಲ್ಲಿ ಕಾಣ್ತಾ ಇದ್ದಾವೆ. ಆದರೆ ಇವತ್ತಿನ ದಿವಸ ನನಗೆ ಅದಾವುದು ಕೂಡ ಬೇಕಾಗಿಲ್ಲ. ಬರಿದೇ ತಮಸಾ ನದಿಯಲ್ಲಿ ಇರತಕ್ಕಂತಹ ಸ್ವಚ್ಛ ಜಲವನ್ನಿಷ್ಟು ಪಾನ ಮಾಡಿ ಅದರಿಂದಲೇ ಇವತ್ತು ಹೊಟ್ಟೆ ತುಂಬಿಸಿಕೊಳ್ಳೋಣ. ಏತದ್ಧಿ ರೋಚತೆ ಮಹ್ಯಂ ವನ್ಯೇಪಿ ವಿವಿಧೇ ಸತಿ. ಬಗೆ ಬಗೆಯ ಹಣ್ಣು ಹಂಪಲುಗಳಿದ್ದರೂ ಕೂಡ ಅವು ನಾನು ಇವತ್ತು ಬಯಸ್ತಾ ಇಲ್ಲ. ಅಪ್ರಮತ್ತಸ್ತ್ವಂ ಅಶ್ವೇಷು ಭವಸೌಮ್ಯೇತ್ಯುವಾಚ. ಲಕ್ಷ್ಮಣನಿಗೆ ಈ ರೀತಿ ಆದೇಶ ನೀಡಿದಂತಹ ಶ್ರೀರಾಮಚಂದ್ರ ಸುಮಂತ್ರರನ್ನು ಕರೆದು ಹೇಳಿದ. ರಾತ್ರಿ ಹೊತ್ತು ಅರಣ್ಯದ ಸಮೀಪದಲ್ಲಿ ಕುದುರೆಗಳನ್ನು ಕಟ್ಟಿ ಹಾಕಿದ್ದೇವೆ. ಆ ಕುದುರೆಗಳಿಗೆ ರಾತ್ರಿ ಹೊತ್ತು ಯಾವುದೇ ದುಷ್ಟ ಪ್ರಾಣಿಗಳಿಂದ ಹಿಂಸೆಯಾಗಬಾರದು. ಹಾಗಾಗಿ ಆ ಕುದುರೆಗಳ ರಕ್ಷಣೆಯನ್ನು ನೀನು ನೋಡಿಕೋ. ಹೀಗೆ ಅಂತ ಹೇಳಿಕೊಂಡು ಸುಮಂತ್ರನಿಗೂ ಆದೇಶಿಸಿದ. ಸುಮಂತ್ರ ಅದರಂತೆ ಮಾಡ್ತಾ ಇದ್ದಾನೆ. ಸೂರ್ಯ ಅಸ್ತಂಗತನಾಗ್ತಾ ಇದ್ದಾನೆ. ಪ್ರಭೂತ ಯವಸಾನ್ ಕೃತ್ವ ಬಭೂವ ಪ್ರತ್ಯನಂತರ. ಆ ಕುದುರೆಗಳಿಗೆ ಒಳ್ಳೆಯ ನೀರನ್ನು ಸಾಕಷ್ಟು ಮೇವನ್ನು ಕೂಡ ನೀಡಿ ಶ್ರೀರಾಮಚಂದ್ರನ ಬಳಿಯಲ್ಲಿ ಬಂದು ನಿಂತಿದ್ದಾನೆ. ಉಪಾಸ್ಯತು ಶಿವಾಂ ಸಂಧ್ಯಾಂ ದೃಷ್ಟ ರಾತ್ರಿಮುಪಾಗತಾಂ ರಾಮಸ್ಯ ಶಯನಂ ಚಕ್ರೇ ಸೂತಃ ಸೌಮಿತ್ರಿಣಾ ಸಹ. ಎಲ್ಲರೂ ಸೇರಿ ಆ ಮುಸ್ಸಂಜೆ ಹೊತ್ತಲ್ಲಿ ಮಾಡಬೇಕಾಗಿರತಕ್ಕಂತಹ ಸಂಧ್ಯಾ ವಂದನೆಯನ್ನು ಆ ತಮಸಾ ತೀರದಲ್ಲೇ ಮಾಡಿದ್ದಾರೆ. ಇಷ್ಟಾದ ಬಳಿಕ ಆ ಸಾರಥಿಯಾಗಿರತಕ್ಕಂಥ ಸುಮಂತ್ರ ಲಕ್ಷ್ಮಣನ ಜೊತೆಗೂಡಿಕೊಂಡು ಶ್ರೀರಾಮನ ರಾತ್ರಿಯ ಶಯನಕ್ಕೆ ಬೇಕಾಗಿರತಕ್ಕಂಥ ವ್ಯವಸ್ಥೆಯನ್ನು ಸಿದ್ಧಗೊಳಿಸ್ತಾ ಇದ್ದಾನೆ. ಶ್ರೀರಾಮಚಂದ್ರ ಅದನ್ನು ಗಮನಿಸಿದ. ತಾಂ ಶಯ್ಯಾಂ ತಮಸಾ ತೀರೆ ವೀಕ್ಷ್ಯ ವೃಕ್ಷದಲೈರ್ವೃತಾಂ ರಾಮ ಸೌಮಿತ್ರಿಣಾ ಸಾರ್ಧಂ ಸಭಾರ್ಯ ಸಂವಿವೇಶ. ಆ ಲಕ್ಷ್ಮಣ ಹಾಗೂ ಸುಮಂತ್ರ ಇಬ್ಬರೂ ಸೇರಿಕೊಂಡು ಅಕ್ಕಪಕ್ಕದಲ್ಲಿದ್ದಂತಹ ವೃಕ್ಷಗಳಿಂದ ಒಂದಿಷ್ಟು ಎಲೆಗಳನ್ನೆಲ್ಲ ಹೊತ್ತು ತಂದು ಒಳ್ಳೆಯ ಮೆತ್ತೆಯನ್ನು ತಯಾರಿಸಿದ್ದಾರೆ. ಶ್ರೀರಾಮಚಂದ್ರ ಅಂತಹ ಮೆತ್ತೆಯ ಮೇಲೆ ಸಭಾರ್ಯನಾಗಿ ಸೇರಿಕೊಂಡ. ಸಭಾರ್ಯಂ ಸಂಪ್ರಸುಪ್ತಂತು ಶ್ರಾಂತಂ ಸಂಪ್ರೇಕ್ಷ್ಯ ಲಕ್ಷ್ಮಣ ಕಥಯಾಮಾಸ ಸೂತಾಯ ರಾಮಸ್ಯ ವಿವಿಧಾನ್ ಗುಣಾನ್. ಶ್ರೀರಾಮಚಂದ್ರ ಸಪತ್ನೀಕನಾಗಿ ಪವಡಿಸಿದ್ದಾನೆ. ಬಳಲಿರುವಂತಹ ಶ್ರೀರಾಮಚಂದ್ರ ಮಲಗಿರುವುದನ್ನು ಕಂಡು ಲಕ್ಷ್ಮಣ ತಾನು ಜಾಗೃತನಾಗಿದ್ದಾನೆ. ಸಾರಥಿಯಾಗಿರತಕ್ಕಂಥ ಸುಮಂತ್ರನ ಜೊತೆ ಕುಳಿತುಕೊಂಡು ರಾತ್ರಿ ಪೂರ ಶ್ರೀರಾಮಚಂದ್ರನ ಗುಣಗಾನವನ್ನು ಲಕ್ಷ್ಮಣ ಮಾಡ್ತಾ ಇದ್ದಾನೆ. ರಾಮಸ್ಯ ವಿವಿಧಾನ್ ಗುಣಾನ್ ಸೂತಾಯ ಕಥಯಾಮಾಸ. ಶ್ರೀರಾಮಚಂದ್ರನ ಒಡನಾಟದಲ್ಲಿ ತಾನು ಕಂಡಿರತಕ್ಕಂಥ ಶ್ರೀರಾಮಚಂದ್ರನ ಸದ್ಗುಣಗಳು ಏನಿದ್ದಾವೆ ಅವೆಲ್ಲವನ್ನು ಕೂಡ ಆ ಸುಮಂತ್ರನಿಗೆ ವಿವರಿಸ್ತಾ ಇದ್ದಾನೆ. ಹೀಗೆ ಜಾಗ್ರತೋರೇವ ತಾಂ ರಾತ್ರಿಂ ಸೌಮಿತ್ರೇ ರುದಿತೋ ರವಿ ಸೂತಸ್ಯ ತಮಸಾತೀರೇ ರಾಮಸ್ಯ ಬ್ರುವತೋ ಗುಣಾನ್. ಲಕ್ಷ್ಮಣನ
ಈ ಉಪನ್ಯಾಸ ಅದು ಎಷ್ಟು ಕಾಲ ಮುಂದುವರಿದಿದೆ ಅಂತಂದರೆ ಮರುದಿವಸ ಸೂರ್ಯೋದಯವಾಗುವ ತನಕವೂ ಕೂಡ ಈ ಲಕ್ಷ್ಮಣನ ರಾಮಗುಣಗಾನ ಸುಮಂತ್ರನ ಮುಂದೆ ನಡೆದಿದೆ. ಗೋಕುಲಾಕುಲ ತೀರಾಯ ತಮಸಾಯಾ ವಿದೂರತಃ ಅವಸತ್ತತ್ರ ತಾಂ ರಾತ್ರಿಂ ರಾಮ ಪ್ರಕೃತಿಭಿಃ ಸಹ. ಶ್ರೀರಾಮಚಂದ್ರ ಹೀಗೆ ಅಂದಿನ ರಾತ್ರಿಯನ್ನು ಆ ತಮಸಾ ತೀರದಲ್ಲಿ ಗೋವುಗಳ ಹಿಂಡು ಒಂದೆಡೆ, ಅದಕ್ಕಿಂತ ಸ್ವಲ್ಪ ದೂರದಲ್ಲಿ ಎಲ್ಲ ಪ್ರಜೆಗಳ ತನ್ನನ್ನು ಅನುಸರಿಸಿಕೊಂಡು ಬಂದಿರತಕ್ಕಂತಹ ಪ್ರಜೆಗಳೆಲ್ಲ ಯಾರಿದ್ದಾರೆ ಅವರೆಲ್ಲರ ಜೊತೆಗೂಡಿಕೊಂಡು ಆ ರಾತ್ರಿಯನ್ನು ತಮಸಾ ತೀರದಲ್ಲಿ ಕಳೆದಿದ್ದಾನೆ. ನಡುರಾತ್ರೆ ಶ್ರೀರಾಮಚಂದ್ರ ಎಚ್ಚೆತ್ತ. ಉತ್ಥಾಯ ಚ ಮಹಾತೇಜಾ ಪ್ರಕೃತಿ ತಾಹ ನಿಶಾಮ್ಯ ಚ ಅಬ್ರವೀದ್ ಭ್ರಾತರಂ ರಾಮ ಲಕ್ಷ್ಮಣಂ ಪುಣ್ಯಲಕ್ಷಣಂ. ನಡುರಾತ್ರಿ ಇದ್ದಂತಹ ಶ್ರೀರಾಮಚಂದ್ರ ಲಕ್ಷ್ಮಣನನ್ನು ಕರೆದು ಹೇಳ್ತಾ ಇದ್ದಾನೆ, ಲಕ್ಷ್ಮಣ, ಅಸ್ಮದ್ವ್ಯಪೇಕ್ಷಾನ್ ಸೌಮಿತ್ರೇ ನಿರ್ವ್ಯಪೇಕ್ಷಾನ್ ಗೃಹೇಶ್ವಪಿ ವೃಕ್ಷಮೂಲೇಶು ಸಂಸಕ್ತಾನ್ ಪಶ್ಯ ಲಕ್ಷ್ಮಣ ಸಾಂಪ್ರದಂ. ಲಕ್ಷ್ಮಣ, ಈ ಪ್ರಜೆಗಳನ್ನೆಲ್ಲ ಒಮ್ಮೆ ಗಮನಿಸು. ನಾವಾದರೂ ನಮ್ಮ ಮನೆಯಲ್ಲಿ ನಡೆದಂತಹ ಇಂಥ ಒಂದು ಘಟನೆಗೋಸ್ಕರ ಮನೆಯನ್ನು ತೊರೆದು ಅರಣ್ಯಕ್ಕೆ ಬಂದಿದ್ದೇವೆ. ಈ ಪ್ರಜೆಗಳು ಯಾಕೋಸ್ಕರ ಇಂತಹ ದುಃಖವನ್ನು ಅವರು ಅನುಭವಿಸಬೇಕು ಹೇಳು? ಬರಿದೆ ನಮ್ಮ ಮೇಲಿನ ಪ್ರೀತಿಯಿಂದಾಗಿ ತಮ್ಮ ಮನೆ ಮಂದಿರಗಳನ್ನೆಲ್ಲ ತೊರೆದು ಇಲ್ಲಿ ಬಂದು ರಾತ್ರಿ ಹೊತ್ತು ವೃಕ್ಷದ ಮೂಲದಲ್ಲಿ ಪವಡಿಸಿದ್ದಾರೆ. ಯಥೈತೆ ನಿಯಮಂ ಪೌರಾಹ ಕುರುವಂತಿ ಅಸ್ಮನ್ನಿವರ್ತನೆ ಅಭಿಪ್ರಾಣಾನ್ಯಸಿಷ್ಯಂತಿ ನತುರತ್ಯಕ್ಷಂತಿ ನಿಶ್ಚಯಂ. ಈ ಪ್ರಜೆಗಳ ಮನೋಭಾವವನ್ನು ನಾವು ಕಂಡೆವು ಅಂತಂದರೆ ಅವರ ನಿಶ್ಚಯ ಹೀಗಿದೆ, ಪ್ರಾಣವನ್ನಾದರೂ ಬಿಟ್ಟೇವು, ಶ್ರೀರಾಮಚಂದ್ರನನ್ನು ಮರಳಿ ಅಯೋಧ್ಯೆಗೆ ಕರೆತಾರದೆ ನಾವು ಹಿಂತಿರುಗೋದಿಲ್ಲ. ಈ ಪ್ರಜೆಗಳ ನಿಶ್ಚಯ ಅದು ಹಾಗಿದ್ದಂತೆ ತೋರ್ತಾ ಇದೆ. ಅಭಿಪ್ರಾಣಾನ್ಯಸಿಷ್ಯಂತಿ, ಪ್ರಾಣವನ್ನಾದರೂ ಪರಿತ್ಯಾಗ ಮಾಡಿ ಯಾರು ನಮ್ಮ ಜೊತೆಗೆ ಬಂದು ನಮ್ಮನ್ನು ಪಟ್ಟಣದೊಳಗೆ ಮರಳಿಸುವಂತಹ ಪ್ರಯತ್ನವನ್ನು ಮಾತ್ರ ಅವರು ಕೈಬಿಡುವವರಲ್ಲ. ಹಾಗಾಗಿ ಜೊತೆಗೇ ನಮ್ಮ ಜೊತೆಗೆ ಇವರು ಇದ್ದಾರೆ ಅಂತಂದರೆ ಅವರ ಪ್ರವೃತ್ತಿ ಹೀಗೆ ಮುಂದುವರಿತಾ ಇರುತ್ತೆ. ಹಾಗಾಗಿ ಇವರೆಲ್ಲ ಎಚ್ಚರಗೊಳ್ಳೋದಕ್ಕೆ ಮುಂಚೆಯೇ ನಾವು ಈ ಪ್ರದೇಶವನ್ನು ಬಿಟ್ಟು ದೂರ ಹೋಗಬೇಕು. ಯಾವದೇವದು ಸಂಸುಪ್ತಾ ತಾವದೇವ ವಯಂ ಲಘು ರಥಮಾರುಹ್ಯ ಗಚ್ಛಾಮಃ ಪಂಥಾನಂ ಅಕುತೋ ಭಯಂ. ಇವರೆಲ್ಲ ಮಲಗಿರುವಂತೇನೆ ಅವರಿಗೆ ತಿಳಿಯುವುದಕ್ಕೆ ಮುಂಚೆಯೇ ನಾವು ಬೇರೆ ದಾರಿಯಲ್ಲಿ ಎದ್ದುಕೊಂಡು ಕಾಡಿಗೆ ಹೊರಟು ಹೋಗೋಣ. ಅಥೋ ಭೂಯೋಪಿ ನೇದಾನೀಂ ಇಕ್ಷ್ವಾಕುಪುರವಾಸಿನಃ ಸ್ವಪೇಯು ಅನುರಕ್ತಾ ಮಾಂ ವೃಕ್ಷಮೂಲೆ ಸಂಶ್ರಿತಾ. ಹಾಗೆ ನಾವು ಮಾಡಿದುದಾದರೆ ಇವರಿಗೆ ಬಂದೊದಗಿದಂತಹ ಈ ಗೋಳು ಅದು ತಪ್ಪತ್ತೆ. ಅದಿಲ್ಲ ಅಂತ ಆದದ್ದಾದರೆ ಇವರೆಲ್ಲ ನಮ್ಮ ಜೊತೆಗೇನೇ ಇರ್ತಾ ಪ್ರತಿ ರಾತ್ರಿಯೂ ಕೂಡ ಅವರು ಈ ವೃಕ್ಷದ ಮೂಲದಲ್ಲೇ ಮಲಗುವಂತಹ ಪ್ರಸಂಗ ಇದೆ. ಪೌರಾಹಿ ಆತ್ಮಕೃತಾ ದುಃಖಾತ್ ವಿಪ್ರಮೋಚ್ಯಾ ನೃಪಾತ್ಮಜೈ ನತು ಖಲ್ಲು ಆತ್ಮನಾ ಯೋಜ್ಯಾ ದುಃಖೇನ ಪುರವಾಸಿನಃ. ನಾವು ಕ್ಷತ್ರಿಯ ವಂಶದವರು, ರಾಜಮನೆತನದವರು. ನಮ್ಮ ಪ್ರವೃತ್ತಿ ಹೇಗಿರಬೇಕು? ಪ್ರಜೆಗಳಿಗೆ ಇನಿತೂ ದುಃಖವಾಗದಂತೆ ನಮ್ಮ ನಡೆ ಇರಬೇಕು. ನಾವು ರಾತ್ರಿ ಇಲ್ಲೇ ಉಳ್ಕೊಂಡೆವು, ನಾಳೆ ಬೆಳಿಗ್ಗೆ ಎದ್ದು ಮತ್ತೆ ನಮ್ಮ ಪ್ರಯಾಣವನ್ನು ಮುಂದುವರಿಸ್ತೇವೆ ಅಂತಂದರೆ ಪ್ರಜೆಗಳು ಮತ್ತೆ ನಮ್ಮ ಜೊತೆಗೇನೇ ನಾಳೆ ಮುಂದುವರಿತಾರೆ. ನಮ್ಮ ಜೊತೆಗೆ ಅವರಿಗೂ ಈ ದುಃಖ, ವನವಾಸ ದುಃಖ ತಪ್ಪಿದ್ದಲ್ಲ. ರಾಜಮನೆತನದವರ ನಡೆ ಹೀಗಿದ್ದಿರಬೇಕು. ಪ್ರಜೆಗಳಿಗೆ ಇನಿತೂ ದುಃಖವಾಗದಂತೆ ಒದಗಿ ಬಂದಂತಹ ದುಃಖವನ್ನು ದೂರ ಮಾಡುವಂತಹ ಮನೋಭಾವ ಪ್ರವೃತ್ತಿ ಅದು ರಾಜಮನೆತನದಲ್ಲಿ ಇರಬೇಕು. ಹಾಗಾಗಿ ಲಕ್ಷ್ಮಣ, ರೋಚತೆ ಮೇ ಪಥಸಾರ ಪ್ರಾಜ್ಞಾ ಕ್ಷಿಪ್ರ ಮಾರುಹ್ಯತಾಮಿತಿ. ನಾವು ಈಗಿಂದೀಗ ರಥವನ್ನೇರಿಕೊಂಡು ಇವರನ್ನು ಇಲ್ಲೇ ತೊರೆದು ನಾವು ಮುಂದುವರಿಯಬೇಕು. ಹೀಗೆ ಹೇಳಿ ಆ ಸುಮಂತ್ರನಿಗೆ ಆದೇಶ ಕೊಟ್ಟಿದ್ದಾನೆ ರಥವನ್ನು ಹೂಡುವಂತೆ. ಅಷ್ಟಲ್ಲದೆ ಆ ಸುಮಂತ್ರ ಶ್ರೀರಾಮಚಂದ್ರನ ಆದೇಶದ ಮೇರೆಗೆ ರಥವನ್ನು ಹೂಡಿದ. ಶ್ರೀರಾಮಚಂದ್ರ ಕೂಡಲೇ ಸಸೀತಃ ಸೀತೆಯಿಂದೊಡಗೂಡಿಕೊಂಡು ಲಕ್ಷ್ಮಣನಿಂದ ಸೇರಿಕೊಂಡು ಆ ರಥವನ್ನು ಏರಿದ್ದಾನೆ. ಶೀಘ್ರಗಾಂ ಆಕುಲಾವರ್ತಾಂ ತಮಸಾಂ ಅತರನ್ನದೀಂ. ತಮಸಾ ನದಿಯನ್ನು
ರಥದಲ್ಲಿ ಕುಳಿತುಕೊಂಡೇ ದಾಟಿದ್ದಾನೆ. ಆ ಕಡೆ ಹೋದ ಬಳಿಕ ಆ ಸುಮಂತ್ರನಿಗೆ ಆದೇಶ ನೀಡ್ತಾ ಇದ್ದಾನೆ. ಮೋಹನಾರ್ಥಂತು ಪೌರಾಣಾಂ ಸೂತಂ ರಾಮೋಬ್ರವೀದ್ವಚಃ ಉದಂಗ್ಮುಖ ಪ್ರಯಾಹಿತ್ವಂ ರಥಮಾರುಹ್ಯ ಸಾರಥೆ. ಸುಮಂತ್ರ, ನಮ್ಮನ್ನು ನದಿ ದಾಟಿಸಿದ್ದಾಯಿತು, ನೀನು ಮತ್ತೆ ಮರಳಿ ಹೋಗು. ರಥ ಆ ನಗರದತ್ತ ಮುಖ ಮಾಡಿ ಒಂದಿಷ್ಟು ದೂರ ಹೋಗಲಿ, ಅದೇ ದಾರಿಯಿಂದ ಮತ್ತೆ ಮರಳಿ ಬಾ, ಮತ್ತೆ ಈ ಕಡೆ ದಾಟಿ ಬಾ. ಪ್ರಜೆಗಳು ಬೆಳಗಾತ ಹೇಳ್ತಾರೆ. ರಥ ಮತ್ತೆ ನಗರದತ್ತ ಹರಿದದ್ದನ್ನು ಕಾಣ್ತಾರೆ. ನೆಮ್ಮದಿಯಿಂದ ಶ್ರೀರಾಮಚಂದ್ರ ಮತ್ತೆ ಅಯೋಧ್ಯೆಯನ್ನು ಸೇರಿಕೊಂಡ ಅಂತ ಹೇಳಿಕೊಂಡು ಅವರು ಊರೊಳಗೆ ಹೋಗ್ತಾರೆ. ಅವರು ಹಾಗೆ ಮಾಡಿದರು ಅಂತಂದರೆ ನಾವು ಕೃತಕೃತ್ಯರಾಗ್ತಾ ಇದ್ದೇವೆ, ಹಾಗೆ ಮಾಡು ಹೀಗೆ ಅಂತ ಹೇಳಿಕೊಂಡು ಮುಹೂರ್ತಂ ತ್ವರಿತಂ ಗತ್ವ ನಿವರ್ತಯ ರಥಂ ಪುನಃ, ಸ್ವಲ್ಪ ಇಷ್ಟು ದೂರ ರಥವನ್ನು ಓಡಿಸಿ ಮತ್ತೆ ಮರಳಿತ. ಹೀಗೆ ಶ್ರೀರಾಮಚಂದ್ರ ಆ ಸುಮಂತ್ರನಿಗೆ ಆದೇಶ ನೀಡಿದ್ದಾನೆ. ಸುಮಂತ್ರ ಹಾಗೆ ರಾಮಚಂದ್ರನನ್ನು ತಮಸಾ ತೀರದ ಆ ಬದಿಗೆ ಕರ್ಕೊಂಡು ಹೋಗಿ ಮತ್ತೆ ಪುನಃ ಆ ರಥವನ್ನೇರಿಕೊಂಡು ನಗರದತ್ತ ಪ್ರಯಾಣ ಮಾಡಿ ರಥವನ್ನು ಮರಳಿ ತಂದಿದ್ದಾನೆ ಎಂಬಲ್ಲಿಗೆ ಇವತ್ತಿನ ಪ್ರವಚನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕೃಷ್ಣಾರ್ಪಣಮಸ್ತು.